ಟಿಫನ್ ಮಿನಿಟ್ ಮಾಡಿದ್ವಿ. ಟಿಫನ್ ಮಾಡ್ಕೊಂಡು ನೋಡೋಣ ನೆಕ್ಸ್ಟ್ ಪ್ಲೇಸ್. ಇಲ್ಲಿಂದ ಸ್ಪೆಷಲ್ಲಾ? ಒಂದು ನಿಮಿಷ ಮಾಡ್ತೀನಿ. ನೋಡಿ, ಇವತ್ತು ಸೆಕೆಂಡ್ ಡೇ. ನಾವು ಇವಾಗ 1 ಅವರ್ ಬೋಟಿಂಗಿಗೆ ಬಂದಿದ್ದೀವಿ. ಸೆಕೆಂಡ್ ಡೇ ಬಿಗನ್ಸ್ ಆಗಿದೆ. ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವರೆಲ್ಲ ಅಲ್ಲಿ ವಿಚಾರಿಸ್ತಿದ್ದಾರೆ ಬೋಟಿಂಗಿಗೆ. ಬನ್ನಿ, ಹೇಗಿರುತ್ತೆ ಡೇ 2 ಅಂತ ನಿಮಗೆ ಎಲ್ಲರಿಗೂ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ತುಂಬ ಎಂಜಾಯ್ ಮಾಡ್ತೀರಾ. ಬನ್ನಿ. ನೋಡಿ, ಇಲ್ಲಿ ಬೋಟಿಂಗ್ ಹತ್ತಿದ್ದೀವಿ. ಇದು ಸೇಮ್ ಡೆಕೋರೇಷನ್ ಅಲ್ಲ ನೋಡಿ. ಇವರು ಸೈಡ್ಗೆ ಹಾಕಿಲ್ಲ, ಟಾಪ್ ಪಾಯಿಂಟ್ ಅಂತೆ. ಬಟ್ ಮಳೆ ಚೆನ್ನಾಗಿ ಬಂದ್ಬಿಟ್ಟು ಎಲ್ಲ ಲೋಟಸ್ಸು ಹಾಳಾಗ್ಬಿಟ್ಟಿದೆಯಂತೆ. ಇಲ್ಲಿಗೆ ಬಂದಿದ್ದೀವಿ ಬೋಟಿಂಗ್ ಅಲ್ಲೇನೆ. ಇದಿದ್ರೆ ಚೆನ್ನಾಗಿರೋದು. ಡಿಸೆಂಬರ್ ಟೈಮಲ್ಲೆಲ್ಲ ಚೆನ್ನಾಗಿರುತ್ತಂತೆ. ಎಲ್ಲ ಇದೆ, ಎಲ್ಲ ಹಾಳಾಗ್ಬಿಟ್ಟಿದೆ. ಇವಾಗ ಮ್ಯಾಂಗ್ರೋವ್ಸ್ ಬಂದಿದ್ದೀವಿ. ಮ್ಯಾಂಗ್ರೋವ್ ವಾಕ್ ನೋಡಿ, ಅಲ್ಲಿ ಹೋಗ್ಬೇಕು ಈಗ ಒಳಗಡೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿದೆ, ಬ್ರಿಡ್ಜ್ ಥರ ಇದೆ. ಇದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋಗೋದು. ಮ್ಯಾಂಗ್ರೋವ್ ಕಾಂಡ್ಲಾ ಬೀಜ. ವಾಟರ್ ಮ್ಯಾಂಗ್ರೋವ್ಸ್. ಮ್ಯಾಂಗ್ರೋವ್ಸ್ ಆರ್ ಅ ಗ್ರೂಪ್ ಆಫ್ ಡೈವರ್ಸ್ ಟ್ರೀಸ್. ಇವೇ ಮ್ಯಾಂಗ್ರೋವ್ಸ್ ಇಲ್ಲಿರೋ. ನೋಡಿ, ಇಲ್ಲಿದೆ ಮ್ಯಾಂಗ್ರೋವ್ಸ್ ಇದೆಲ್ಲ. How was the mangroves? Super, isn't it? Yes. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮ್ಯಾಂಗ್ರೋವ್ ವಾಕ್. ಪೂರ್ತಿ ಇದೇ ಥರನೇ ಇದೆ ವಾಕು. ಹಾರ್ಡ್ಲಿ ಒಂದು ಕಿಲೋಮೀಟರ್ ಅಷ್ಟೇ. ಚೆನ್ನಾಗಿದೆ. ಫುಲ್ ಈ ಕಡೆ ಇರೋದೆಲ್ಲ ಮ್ಯಾಂಗ್ರೋವ್ಸು. ತುಂಬ ಚೆನ್ನಾಗಿದೆ. ನೋಡಿ, ನಾವಿವಾಗ ನೆಕ್ಸ್ಟ್ ಪ್ಲೇಸ್ ಅಪ್ಸರಕೊಂಡ ಫಾಲ್ಸು ಮತ್ತು ಮರೀನ್ ಪಾರ್ಕು ಎರಡೂ ಇದೆಯಂತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ನೋಡಿ ಇಲ್ಲೇ ಪಕ್ಕದಲ್ಲಿ ಒಂದು ನರಸಿಂಹಸ್ವಾಮಿ ಟೆಂಪಲ್ ಇತ್ತು. ಸೊ ಹಾಗಾಗಿ ಅದು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನೆಕ್ಸ್ಟು ಮರೈನ್ ಪಾರ್ಕ್ ಹೋದ್ವಿ.
ಅಪ್ಸರಕೊಂಡ ಉದ್ಯಾನವನ. ಮರೈನ್ ಪಾರ್ಕ್. ಅಯ್ಯ ಅಷ್ಟೇ ನಿನ್ ಬಟ್ಟೆಗೂ ಅದ್ರ ಬಟ್ಟೆಗೂ ಯೂನಿಫಾರ್ಮ್ ಇದೆ. ವಿಜಯ್ ಅಂದ್ರೆ ಇದಕ್ಕಿಂತ ಚೆನ್ನಾಗಿದೆ. ಕೆಳಗಾಗಿತ್ತು ದರ್ಬಾರ್ ತರ ಐತಲ್ವಾ? ಒಂದೇ ಪರ್ಸೆಂಟ್ ಇಬ್ಬಳು ಹಾಕಿರ್ತೀನಿ. ಇಲ್ಲಿ ಚೆನ್ನಾಗಿರ್ತದೆ ಟೇಸ್ಟ್ ಮಾಡೋದ ನಾವಿವಾಗ ಇಕೋ ಬೀಚಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅನಿಸ್ತದೆ. ನೋಡೋಣ, ನಿಮಗೆ ತೋರಿಸ್ತೀನಿ ಬನ್ನಿ. ಎಲ್ಲ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ತುಂಬ ರಶ್ ಇದೆ, ಮಸ್ತ್ ಜನ ಇದ್ದಾರೆ. ನಾವಿವಾಗ 4:10 ಆಗಿದೆ. ಇವಾಗ ಇಕೋ ಬೀಚಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಇಕೋ ಬೀಚ್, ಅಲ್ಲಿ ಅವರು ಅಲ್ಲೆಲ್ಲ ಹೋಗಿದ್ದಾರೆ. ಬಂದ್ಬಿಡ್ತು ಇಕೋ ಬೀಚಲ್ಲಿ. ನೋಡಿ ಎಲ್ಲ ಓಡ್ತಿದ್ದಾರೆ ಮಳೆಯಲ್ಲಿ. ಇಕೋ ಬೀಚಲ್ಲಿ ಮಳೆ ಬಂದ್ಬಿಡ್ತು. ನಾವು ಇವಾಗ ತಾನೇ ಬಂದ್ವಿ. ಸೊ ಬೀಚಲ್ಲೇನು ಆಟ ಆಡೋ ಪ್ಲ್ಯಾನ್ ಇರಲಿಲ್ಲ. ಇಟ್ಸ್ ಓಕೆ, ಬಟ್ ಚೆನ್ನಾಗಿದೆ ಬೀಚ್, ಇಕೋ ಬೀಚ್. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ನಮಗಂತೂ ಭಯನೇ ಆಯಿತು. ಆದರೆ ಆಮೇಲಿಂದ ಹಾಗೆ ಕಡಿಮೆ ಆಯಿತು. ಸೊ ಇಷ್ಟು ಇಕೋ ಬೀಚ್ ನೋಡಿಕೊಂಡು ಹೊರಟ್ವಿ ನಾವು. ಇದು ಸೆಕೆಂಡ್ ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.